ನಮಸ್ತೆ ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪನ್ನಪ್ಪ. ಹೊಸ ವರ್ಷದ ಹೊಸ ತಿಂಗಳ ಹೊಸ ವಾರದಲ್ಲಿದ್ದೇವೆ. ಈ ನಮ್ಮ ಹೊಸ ವಾರದ ಹೊಸ ಜಾಲಿ ರೈಡ್ನಲ್ಲಿ ನಾನು ನಿಮಗೆ ಹೈ ಎಂಡ್ ಕಾರ್ನ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಹಾಗಾದರೆ ಆ ಹೈ ಎಂಡ್ ಕಾರ್ ಯಾವುದು ಎಲ್ಲನೂ ತಿಳ್ಕೊಂಬರೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ನ್ಯೂಲ್ಯಾಂಡ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೆ ಮೋಸ್ಟ್ ಲಕ್ಸುರಿಯಸ್, ಕಂಫರ್ಟೇಬಲ್, ಬ್ಯೂಟಿಫುಲ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಹೈ ಎಂಡ್ ಕಾರ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದ್ಯಾವುದು ಅಂತ ಹೇಳಿದರೆ ಆಡಿ A8. ಆಡಿ A8 ಇದು ಫಸ್ಟ್ ಲಾಂಚ್ ಆಗಿದ್ದು 2011ರಲ್ಲಿ. ಬಾಡಿ ಫುಲ್ ಅಲ್ಯೂಮಿನಿಯಂ ಇಂದ ಕೊಟ್ಟಿರೋದ್ರಿಂದ ಇದನ್ನ A8 ಅಂತ ಹೇಳ್ತಾರೆ. ಇನ್ನು ಆಡಿ ಔಟ್ಲುಕ್ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಇಟ್ಸ್ ಮೈಂಡ್ ಬ್ಲೋಯಿಂಗ್. ಸೊ ಆಡಿ ಇದೆಲ್ಲರಿಗೂ ಕ್ಲಿಕ್ ಆಗೋದು ಇದರ ಲುಕ್ಸ್ ಇಂದ. ಸೊ ಇನ್ನು ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳಬೇಕಾದ್ರೆ ಪೇಟೆಂಟ್ ಆಡಿ ಹೆಡ್ಲ್ಯಾಂಪ್ಸ್ ಇದೆ. ಇನ್ನು ಕ್ರೋಮ್ ಗ್ರಿಲ್ ಬಗ್ಗೆ ಹೇಳಬೇಕಾದ್ರೆ ವೈಡರ್ ಆಗಿದೆ, ಜೊತೆಗೆ ಆಡಿ ಸಿಂಬಲ್ ಕೊಟ್ಟಿದ್ದಾರೆ, ವಿಚ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್. ಆಡಿ A8 ಇನ್ನಿದ್ರ ವೀಲ್ ಬೇಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 3122 mm ಕೊಟ್ಟಿದ್ದಾರೆ, ವಿಚ್ ಇಸ್ ಟೂ ಸ್ಪೇಷಿಯಸ್. ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ 150 mm ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಇನ್ನು ಇದರ ಸಸ್ಪೆನ್ಷನ್ ಇರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದು ಆಟೋ ಅಡ್ಜಸ್ಟ್ಮ್ಯಾಟಿಕ್. ಸೊ ಏನಂತ ಹೇಳಿದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರುವಂಥ ಜಾಗದಲ್ಲಿ ನೀವು ಡ್ರೈವ್ ಮಾಡ್ತಾ ಇದ್ದಾಗ ಸೊ ಇದು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಇದು ಆಟೋಮೆಟಿಕ್ ಆಗಿಯೂ ಮಾಡ್ಬೋದು, ಬೇಕಂದರೆ ನೀವು ಮ್ಯಾನುವಲ್ ಸಹ ಮಾಡ್ಕೋಬೋದು. ಇದು ಇದರಲ್ಲಿರುವಂಥ ಸ್ಪೆಷಾಲಿಟಿ. ಸೊ ಯಾವುದೇ ಹೈ ಎಂಡ್ ಕಾರ್ಸ್ ಇರ್ಬೋದು, ಅದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಟ್ಸ್ ಆಲ್ ಒನ್ ಟಚ್. ಸೊ ಒನ್ ಟಚಲ್ಲಿ ಎಲ್ಲ ಫಂಕ್ಷನ್ಸ್ ಆಪ್ರೇಟ್ ಆಗುತ್ತೆ. ಸೊ ಆಡಿ A8 ಇನ್ನಿದ್ರ ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದರೆ ಬೂಟ್ ಸ್ಪೇಸ್ ಇಸ್ ಟೂ ಸ್ಪೇಷಿಯಸ್. ಜೊತೆಗೆ ಇದರಲ್ಲಿ ಒಂದು ಡಿಟ್ಯಾಚಬಲ್ ಟ್ರೇ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ಇದರಲ್ಲಿ ಸ್ಪೇರ್ ವೀಲ್ಸ್ ಪ್ಲೇಸ್ ಮಾಡಿದ್ದಾರೆ. ಸಪೋಸ್ ಅದನ್ನ ನೀವು ರಿಮೂವ್ ಮಾಡೋ ಟೈಮಲ್ಲಿ ಈ ಡಿಟ್ಯಾಚಬಲ್ ಟ್ರೇಯನ್ನು ಕಷ್ಟಪಟ್ಟು ತೆಗೆದಿಡಬೇಕು, ಬಟ್ ಇದರಲ್ಲಿ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಈಸಿಯಾಗಿ ಇದನ್ನ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಸೊ ಇದರ ಬೂಟ್ ಸ್ಪೇಸಲ್ಲಿರೋಂಥ ಸ್ಪೆಷಾಲಿಟಿ. ಸಪೋಸ್ ಈಗ ನೀವು ಕೀ ಆಪ್ರೇಟ್ ಮಾಡಿಬಿಟ್ಟು ಬೂಟ್ ಸ್ಪೇಸ್ ಓಪನ್ ಮಾಡಿದ್ರಿ, ಇನ್ನು ಕ್ಲೋಸ್ ಮಾಡಲಿಕ್ಕೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ಹಾಗೆಯೇ ಇದು ಟಾಪ್ ಎಂಡ್ ಆದ್ದರಿಂದ ಇದರಲ್ಲಿ ರಿವರ್ಸ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ಫ್ರಂಟಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ಲಾರಿಟಿ ಹಾಗೂ ಅದರ ಡೈರೆಕ್ಷನ್ ಸೂಪರ್ಬ್ ಆಗಿದೆ, ಬಿಕಾಸ್ ಅದು ನಾವು ಯಾವ ಆ್ಯಂಗಲಲ್ಲಿ ತೆಗಿತಿದ್ದೀವಿ, ಯಾವ ಕರ್ವ್ಸಲ್ಲಿ ತೆಗಿತಿದ್ದೀವಿ ಅದನ್ನ ಸಹ ಇಂಡಿಕೇಟ್ ಮಾಡುತ್ತೆ. ಹಾಗೆ ಇನ್ನೂ ಹೇಳೋದಾದರೆ ಇದರಲ್ಲಿ ಕೊಟ್ಟಿರುವಂಥ ಡಿಫಾಗರ್ಸ್, ಜೊತೆಗೆ ಇಲ್ಲೊಂದು ಸ್ಮಾಲ್ ಲೈನ್ಸ್ ಕಾಣ್ತದೆ, ಇದೇ ಆ್ಯಂಟೆನಾ. ಸೊ ಈ ರೀತಿ ಹೈ ಎಂಡ್ ಕಾರ್ಸಲ್ಲಿ ಯಾವುದೇ ಥರ ಲಾಂಗ್ ಆ್ಯಂಟೆನಾಸ್ ಕೊಡೋದಿಲ್ಲ. ಸೊ ಸ್ಮಾಲ್ ಆಗಿ ವೆರಿ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ನ್ಯೂ ಟೆಕ್ನಾಲಜಿ. ಆಡಿ A8 ಇದರ ಔಟ್ಲುಕ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ. ಆ್ಯಕ್ಚುಲಾಗಿ ಇದು 3 ಲೀಟರ್ ಡೀಸೆಲ್ ಇಂಜಿನ್, ಜೊತೆಗೆ ಇದು 250 bhp ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 0 to 100 ಇದು 6.2 ಸೆಕೆಂಡ್ಸಲ್ಲಿ ಟಚ್ ಮಾಡುತ್ತೆ. ಸೊ ಇಟ್ ಈಸ್ ಟೂ ಫಾಸ್ಟ್. ಆಡಿ A8 ಇನ್ನಿದ್ರ ಸೇಫ್ಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡ್ರೈವರ್ ಸೀಟ್ ಹಾಗೂ ಕೋ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸೈಡ್ ಪಿಲ್ಲರ್ಸಲ್ಲಿ ಕರ್ಟನ್ ವೇಸಲ್ಲಿ ಇದರಲ್ಲಿ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ABS, EBD ಜೊತೆಗೆ BS ಕೊಟ್ಟಿದ್ದಾರೆ. ಇನ್ನು ಇದರ ಟಯರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 235/55 R18 ಟ್ಯೂಬ್ಲೆಸ್ ಟಯರ್ಸ್ ವಿತ್ 7 ಸ್ಪೋಕ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಆಡಿ A8 ಈ ಹೈ ಎಂಡ್ ಕಾರ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್.